ಪ್ರಧಾನಿ ಕರೆಗೆ ಓಗೊಟ್ಟ ಸಿಎಂ ಕಾನೂನು ಸಲಹೆಗಾರ. ಬೆಂಗಾವಲು ವಾಹನಕ್ಕೆ ಬ್ರೇಕ್. ಪ್ರಧಾನಿ ಕರೆಗೆ ಓಗೊಟ್ಟ ಸಿಎಂ ಕಾನೂನು ಸಲಹೆಗಾರ. ಬೆಂಗಾವಲು ವಾಹನಕ್ಕೆ ಬ್ರೇಕ್ ಹಾಕಿದ ಶಾಸಕ ಪೊನ್ನಣ್ಣ. ಇಂಧನ ಉಳಿತಾಯಕ್ಕೆ ಶಾಸಕ ಪೊನ್ನಣ್ಣ ಮಾದರಿಯಾಗಿದ್ದಾರೆ. ಮಡಿಕೇರಿಯಲ್ಲಿ ಒಂದು ಬೆಂಗಾವಲು ವಾಹನವನ್ನ ಬಿಟ್ಟು ಪೊನ್ನಣ್ಣ ಅವರು ತೆರಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಸಿಎಂ ಕಾನೂನು ಸಲಹೆಗಾರ ಮಾದರಿಯಾಗಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಶಾಸಕ ಪೊನ್ನಣ್ಣ ನೋಡೋಣ. ಬೇಡ, ನಮಗೆ ಕಮ್ಮಿ ಜಿಲ್ಲೆನಲ್ಲಿದ್ದಾಗ 2-3 ವಾಹನಗಳು ಬಂದ್ಬಿಡ್ತದೆ. ಅಲ್ಲೇ ಲೋಕಲ್ ಪೊಲೀಸ್ನವರು ಮತ್ತು ಹಿಂದೆ ಒಂದು ಮುಂದೆ ಒಂದು. ಅದು ಬೇಡ, ನಮಗೆ ಕಮ್ಮಿ ಮಾಡಿ, ಕಡಿಮೆ ಮಾಡಿ ಅಂತೇಳಿ ಬರೆದಿದ್ದೀನಿ. ಅದಕ್ಕೆ ಕಾರಣವೇ ಇದು ಇವತ್ತಿನ ಪರಿಸ್ಥಿತಿ. ಮತ್ತು ನಾನು ಕೂಡ ತಿಳ್ಕೊಂಡು, ಮತ್ತು ಮಾಲಿನ್ಯ ಕೂಡ ಹೆಚ್ಚಾಗ್ತದೆ, ಅವಶ್ಯಕತೆಯೂ ಕೂಡ ಇಲ್ಲ. ಕೆಲವೊಮ್ಮೆ ಟ್ರಾಫಿಕ್ನಲ್ಲಿ ಮತ್ತು ಅನೇಕ ಭಾಗಕ್ಕೆ ಪ್ರವಾಸ ಮಾಡುವಾಗ ಒಂದಿದ್ರೆ ಅನುಕೂಲ, ಆದರೆ ಅತಿ ಹೆಚ್ಚಿರೋದನ್ನು ಕಡಿತ ಮಾಡಿ ಅಂತೇಳಿ ಕೇಳಿರೋದು ನಿಜಾನೇ. ಮತ್ತು ದೇಶದಲ್ಲಿ ಕೂಡ ಆ ಥರ ಪರಿಸ್ಥಿತಿ ಇದೆ. ನಾವು ಏನೇ ರಾಜಕಾರಣ ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಆಡಳಿತದಲ್ಲಿರ್ಬೋದು, ನಾವು ಇವಾಗ ಅದನ್ನು ಎತ್ತೆಚ್ಕೊಂಡು ನಮ್ಮ ಕೈಯಲ್ಲಾಗುವಂಥದ್ದು 2 ಅಥವಾ 3 ವಾಹನಗಳು ಬರ್ತಿತ್ತು. ಅದನ್ನೆಲ್ಲ ಕಡಿತ ಮಾಡಿ ಅಂತ ಎಸ್ಪಿಗೆ ಪತ್ರ ಬರೆದಿದ್ದೆ. ಇದೀಗ 1 ಪೊಲೀಸ್ ವಾಹನ ಮಾತ್ರ ಬರ್ತಾ ಇದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ದೇಶಕ್ಕಾಗಿ ನಾವು ಈ ರೀತಿ ಮಾಡಬೇಕಾಗಿದೆ. ಮಡಿಕೇರಿಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು ನೋಡೋಣ. ಆದರೆ ಏನು ಪರಿಹಾರ ಏನು ಅಂತ ಹೇಳಿ ಕಂಡುಹಿಡಿಬೇಕಲ್ಲ. ಇವ್ರು ಇಲ್ಲೊಂದು ಪ್ರವಚನ ಮಾಡಿಬಿಟ್ಟು, ಇಲ್ಲೊಂದು ಸಲಹೆ ಸೂಚನೆಗಳು ಕೊಟ್ಬಿಟ್ಟು ಇವ್ರು ಬೇರೆನೇ ಮಾಡ್ತಾ ಇದ್ದಾರೆ. ಇನ್ನಷ್ಟು ಆತಂಕಕಾರಿಯಾದಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನು ಬಗೆಹರಿಸುವಂಥ ಜವಾಬ್ದಾರಿ ದೇಶ ಆಶೀರ್ವಾದ ಮಾಡಿ ಕೇಂದ್ರದಲ್ಲಿ ಸ್ಥಾಪನೆ ಆಗಿರುವಂಥ ಸರ್ಕಾರದ ಮೇಲೆ, ಪ್ರಧಾನಮಂತ್ರಿಗಳ ಮೇಲೆ, ಆರ್ಥಿಕ ಸಚಿವರ ಮೇಲೆ. ಜಿಲ್ಲೆನಲ್ಲಿದ್ದಾಗ 2-3 ವಾಹನಗಳು ಬಂದ್ಬಿಡ್ತದೆ. ಅಲ್ಲೇ ಲೋಕಲ್ ಪೊಲೀಸ್ನವರು ಮತ್ತು ಹಿಂದೆ ಒಂದು ಮುಂದೆ ಒಂದು. ಅದು ಬೇಡ, ನಮಗೆ ಕಮ್ಮಿ ಮಾಡಿ, ಕಡಿಮೆ ಮಾಡಿ ಅಂತೇಳಿ ಬರೆದಿದ್ದೀನಿ. ಅದಕ್ಕೆ ಕಾರಣವೇ ಇದು. ಪದೇ ಪದೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪದೇ ಪದೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ರಿಯಾಕ್ಟ್ ಮಾಡಿದ್ದಾರೆ. ವರ್ಷದ ಹಿಂದೆ ರಾಹುಲ್ ಗಾಂಧಿ ಭವಿಷ್ಯ ನುಡಿದಿದ್ರು. ದೇಶದ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಭೆ ಕರೆಯಿರಿ. ಆರ್ಥಿಕ ತಜ್ಞರು ಸರ್ವ ಪಕ್ಷಗಳ ಸಭೆ ಕರಿಬೇಕು. ಪಂಚರಾಜ್ಯ ಚುನಾವಣೆ ಬಳಿಕ ಬೆಲೆ ಏರಿಕೆ ಆಗಿದೆ. ಈಗಲೂ ಕಾಲ ಮಿಂಚಿಲ್ಲ. ಆರ್ಥಿಕ ತಜ್ಞರ ಸಭೆ ಕರೀರಿ. ಕೇಂದ್ರ ಸರ್ಕಾರಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಆಗ್ರಹ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ಭವಿಷ್ಯ ನುಡಿಯನ್ನ ಈಗಾಗಲೇ ನಮ್ಮ ಲೋಕಸಭಾದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು 1 ವರ್ಷದಿಂದ ಹೇಳ್ತಾ ಇದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಇದರ ಬಗ್ಗೆ ಈಗಲೇ ಪರಿಹಾರ ಕಂಡುಕೊಳ್ಳಿ, ಸಭೆ ಕರೀರಿ. ಅನೇಕ ಆರ್ಥಿಕ ತಜ್ಞರಿದ್ದಾರೆ, ನಿಮ್ಮ ಆರ್ಥಿಕ ಸಚಿವರು ಕೂಡ ಸೇರಿಸ್ಕೊಳ್ಳಿ. ಸರ್ವ ಪಕ್ಷದ ಸಭೆಯನ್ನು ಕರೀರಿ. ನಾವೆಲ್ಲರೂ ಕೂಡ ಅದನ್ನೇ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದನ್ನು ಗಮನ ಹರಿಸದೆ ಬರೀ ರಾಜಕಾರಣಕ್ಕೋಸ್ಕರ ಕೆಲವು ತೀರ್ಮಾನಗಳನ್ನು ತಗೊಂಡು ಇವತ್ತು ಪಂಚರಾಜ್ಯದ ಚುನಾವಣೆಯ ನಂತರ LPG ದರ ಏರಿಸಿ, ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಸಿ, ಚಿನ್ನದ ಮೇಲೆ ಇರುವಂಥ ಟ್ಯಾಕ್ಸನ್ನು ಏರಿಸಿ, ಇವತ್ತು ಸ್ಟೀಲ್ 4ರಷ್ಟಾಗಿದೆ, ಜಲ್ಲಿಕಲ್ಲು 4ರಷ್ಟಾಗಿದೆ, ದಾರು 4ರಷ್ಟಾಗಿದೆ. ಎಲ್ಲದ ಬೆಲೆ ಗಗನಕ್ಕೇರಿದೆ. ಯಾವ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಾಲರ್ ಬೆಲೆ 96-97 ರೂಪಾಯಿ ಆಗಿದೆ. ಇದು ದೇಶದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ಇದು ಬಹಳ ಚಿಂತಾಜನಕವಾದದ್ದು. ಈಗಲೂ ಕೂಡ ಅನೇಕ ತಜ್ಞರಿದ್ದಾರೆ, ಅವ್ರನ್ನ ಕರೀರಿ. ಹಳೆ RBI ಗವರ್ನರ್ ಇದ್ದಾರೆ, ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು, ನಿಮ್ಗೆ ಯಾರೋ ಇಷ್ಟ ಇಲ್ಲದೆ ಇರ್ಬೋದು. ಚಿದಂಬರಂ ಅವರಿದ್ದಾರೆ, ನಮ್ಮ ರಾಜನ್ ಅವರಿದ್ದಾರೆ. ಇವನ್ನೆಲ್ಲ ಕರೆಸಿ ಕೂರಿಸಿ
ಮಾತಾಡಿ ಚರ್ಚೆ ಮಾಡಿ ಹೇಗೆ ಇದನ್ನು ಪರಿಹಾರ ಮಾಡೋದು ಅಂತ ಹೇಳೋದು ಭಾಳ ಮುಖ್ಯ. ಯಾಕಂದರೆ ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಕೆಲವು